112 ದಿನಗಳ ನಂತರ ಒಬ್ಬ ವಿನ್ನರ್ನ ತಾವು ಎಲ್ಲರೂ ನೋಡ್ತೀರಿ. ಟ್ರೋಫಿ ಆಫ್ ಬಿಗ್ ಬಾಸ್ ಸೀಸನ್ 12. ಬಿಗ್ ಬಾಸ್ ಸೀಸನ್ ಎಲ್ಲದರಲ್ಲೂ ಕೂಡ ರೆಕಾರ್ಡ್ ಮಾಡಿರೋದನ್ನ ನೀವು ನೋಡೇ ಇರ್ತೀರಾ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಿದ್ದಿರುವಂತಹ ಓಟು ಯಾವ ಲೆಕ್ಕಾಚಾರಕ್ಕಿದೆ ಅಂದ್ರೆ 37 ಕೋಟಿ ಓಟ್ಗಳನ್ನ ವಿನ್ನರ್ ಪಡೆದಿದ್ದಾರೆ. ಕರೆಕ್ಟಾಗಿ ಹೇಳಬೇಕಂದ್ರೆ 37 ಕೋಟಿ 49,11,299 ಓಟು ಒಂದು ದಿನ ವೋಟಿಂಗ್ ಲೈನ್ ಇನ್ನು ಓಪನ್ ಇರೋವಾಗ್ಲೇನೆ ಬಿದ್ದಿರುವಂತಹ ಓಟು. ನನ್ನ ಪ್ರಕಾರ ಇದು 40 ಕೋಟಿ ದಾಟುವಂತಹ ಲೆಕ್ಕಾಚಾರ ಇದೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಸೆಕೆಂಡ್ ಬಂದಿರೋರು ಅಂದ್ರೆ ಮೊದಲ ರನ್ನರ್ ಅಪ್ ಯಾರು ಇರ್ತಾರೋ ಅವರಿಗೆ ಬರೋಬ್ಬರಿ ಏನಿಲ್ಲ ಅಂದ್ರೂ 30 ಕೋಟಿ ವೋಟ್ ಬಿದ್ದಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಕಾರಣ ಇದನ್ನ ಸುದೀಪ್ ಅವರೇ ತಿಳಿಸಿದ್ದಾರೆ. ಸೊ ಮೊದಲನೇ ಸ್ಥಾನ ಪಡೆದವ್ರಿಗೂ ಹಾಗೂ ಎರಡನೇ ಸ್ಥಾನ ಪಡೆದವ್ರಿಗೂ ತುಂಬಾ ಅಂತರವಿಲ್ಲ ಅಂತ ಹೇಳಿ. ಆದ್ರೆ ಕೊನೆಯ ದಿನ ಗಿಲ್ಲಿಯ ಫ್ಯಾನ್ಸ್ ಯಾವ ರೀತಿ ವೋಟ್ ಮಾಡಿ ಅದನ್ನ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದು ತುಂಬಾ ಚರ್ಚೆ ಆಗ್ತಿರುವಂತಹ ವಿಚಾರ. ನಿಮಗೆಲ್ಲರಿಗೂ ಕೂಡ ಒಂದೇ ಒಂದು ಸಣ್ಣ ವಿಚಾರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನೀವು ಹಲವಾರು ಬಿಗ್ ಬಾಸ್ ವಿಡಿಯೋಗಳನ್ನ ನೋಡಿರ್ತೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಆ ವಿಡಿಯೋಗಳಲ್ಲಿ ಹಾಗೂ ಮೊದಲಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಹೈಪ್ ತಗೊಳ್ಳಿಕ್ಕೆ ಕಾರಣ ಯಾರು ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಏನೇ ಆಗ್ಲಿ ರಕ್ಷಿತಾ ಅವರು ಮನೆಗೆ ಒಂದು ವಾರ ಬಿಟ್ಟು ಬಂದ ನಂತರ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಹೈಪ್ ಅನ್ನ ಪಡ್ಕೊಳ್ಳುತ್ತೆ. ಅಲ್ಲಿ ಅಶ್ವಿನಿ ಮತ್ತೆ ನಮ್ಮ ರಕ್ಷಿತಾ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಏನಿದೆ, ಜಗಳ ಏನಿದೆ, ಎಲ್ಲನೂ ಕೂಡ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟನೂ ಆಗತ್ತೆ, ಅಶ್ವಿನಿ ಮೇಲೆ ದ್ವೇಷನೂ ಹುಟ್ಕೊಳ್ಳುತ್ತೆ. ಆ ಸಮಯದಲ್ಲಿ ರಕ್ಷಿತಂಗೆ ಸಿಕ್ಕಂತ ಹೈಪ್ ಯಾವ ರೀತಿ ಇತ್ತು ಅಂತ ಹೇಳಿ ನೀವು ಅವಾಗ ಮಾಡಿರುವಂತಹ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಸೊ ನನ್ನ ಪ್ರಕಾರ ಎರಡನೇ ಸ್ಥಾನವನ್ನ ಪಡೆದಿರೋದು ಸೊ ರಕ್ಷಿತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ನೀವು ಯಾವುದೇ ಒಂದು ವೋಟಿಂಗ್ ಅನ್ನ ತೆಗೆದು ನೋಡಿದ್ರು ಅಲ್ಲಿ ಮೊದಲನೇ ಸ್ಥಾನ ಗಿಲ್ಲಿಗಿರುತ್ತೆ, ಎರಡನೇ ಸ್ಥಾನ 100% ರಕ್ಷಿತನ್ಗೆ ಇರುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಸುದೀಪ್ ಅವರ ಒಂದು ಕೈಯಲ್ಲಿ ಗಿಲ್ಲಿ ನಿಂತಿದ್ರೆ ಎರಡನೇ ಕೈಯಲ್ಲಿ ರಕ್ಷಿತಾ ನಿಂತಿರ್ತಾಳೆ. ರಕ್ಷಿತನೂ ಕೂಡ ಈ ಬಾರಿಯ ರನ್ನರ್ ಅಪ್ ಆಗ್ತಾಳೆ. ಅಷ್ಟೇ ಅಲ್ಲ, ಅವಳು ಕೂಡ ರೆಕಾರ್ಡ್ ಬ್ರೇಕಿಂಗ್ ವೋಟ್ಗಳನ್ನ ಪಡೆದಿರೋದ್ರಲ್ಲಿ ಡೌಟ್ ಇಲ್ಲ. ಸೊ ಹೌದು, ಇವತ್ತು 11 ಗಂಟೆವರೆಗೂ ಬಿಗ್ ಬಾಸ್ನ ವೋಟಿಂಗ್ಗಳು ಓಪನ್ ಇರುತ್ತೆ. 11 ಗಂಟೆ ಆದಮೇಲೆ ಕ್ಲೋಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಶೂಟಿಂಗ್ ಸ್ಟಾರ್ಟ್ ಆದ ನಂತರ ಶೂಟಿಂಗ್ ನಡೀತಾ ಹೋಗೋದ ನಂತರ 6 ಗಂಟೆ ನಂತರ ನಮ್ಮನ್ನು ಅದನ್ನು ಟೆಲಿಕಾಸ್ಟ್ ಮಾಡಿ ಕಳಿಸ್ತಾರೆ. ಇವತ್ತೇ 6 ಜನನು ಕೂಡ ಒಬ್ಬೊಬ್ಬರು ಎಲಿಮಿನೇಟ್ ಮಾಡಿ ಬಿಸಾಕ್ತಾ ಬರ್ತಾರೆ. ಟಾಪ್ 2 ಅಲ್ಲಿ ಗಿಲ್ಲಿ ರಕ್ಷಿತಾ ನಿಲ್ಕೋತಾರೆ. ಅದರಲ್ಲಿ ಗಿಲ್ಲಿ ಗೆದ್ರೆ ರನ್ನರ್ ಅಪ್ ಆಗಿ ರಕ್ಷಿತಾ ನಿಂತ್ಕೊಳ್ತಾರೆ. ಇವರಿಬ್ಬರ ಓಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಬರೋಬ್ಬರಿ 80 ಅಥವಾ 70 ಕೋಟಿಯಷ್ಟು ಓಟು ಇವರಿಬ್ಬರಿಗೆ ಬಿದ್ದಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.